ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ, ಫೌಂಡರ್ ಪ್ರೆಸಿಡೆಂಟ್ ಆಫ್ ಕೃಷ್ಣಕೃಪಾ ಪ್ರಾಣಿಧಾಮ. ಸ್ಟ್ರೀಟ್ ಲೈಫು, ಸ್ಟ್ರೀಟ್ ಆ್ಯನಿಮಲ್ಸ್ದು ಸ್ಟ್ರೀಟ್ ಲೈಫು ಎಷ್ಟು ದೊಡ್ಡ ಸ್ಟ್ರಗಲ್ಲು ಅನ್ನೋದನ್ನು ಹಿಂದೆ ಒಂದು ವಿಡಿಯೋನಲ್ಲಿ ಹೇಳಿದ್ದೆ. ಇವತ್ತು ಈ ವಿಡಿಯೋನಲ್ಲಿ ನಾವು ಆ್ಯನಿಮಲ್ ರೆಸ್ಕ್ಯೂವರ್ಸ್ದು, ಆ್ಯನಿಮಲ್ ಫೀಡರ್ಸ್ದು ಸ್ಟ್ರಗಲ್ ಹೇಗಿರುತ್ತೆ ಅನ್ನೋದನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ಆದ ಇನ್ಸಿಡೆಂಟಿಂದ 15th ಡಿಸೆಂಬರ್ 2024ನಲ್ಲಿ ಆದ ಇನ್ಸಿಡೆಂಟಿಂದ ಡಿಸ್ಟರ್ಬ್ ಆಗಿ ಈ ವಿಡಿಯೋನ ಮಾಡಬೇಕು ಅಂತ ಅನಿಸಿ ಮಾಡ್ತಾ ಇರೋದು. ಸೊ ನಮ್ಗಳಿಗೆ ನಾವು ಆ್ಯನಿಮಲ್ ಫೀಡರ್ಸು, ರೆಸ್ಕ್ಯೂವರ್ಸು ಯಾರ್ದು ಸಪೋರ್ಟ್ ಇಲ್ದಿರ ಇದನ್ನೆಲ್ಲ ಮಾಡ್ತಿರ್ತೀವಿ. ಸೊ ಹಾಗಾಗಿ ಫೈನಾನ್ಸ್ದು ಒಂದು ಕಡೆ ಮೈಂಡ್ನಲ್ಲಿ ಈ ಸ್ಟ್ರೆಸ್ ಇದ್ದೇ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡೋದು, ಎಷ್ಟು ದುಡಿಬೇಕು, ಎಷ್ಟು ಖರ್ಚು, ಹೇಗೆ ಡಾಕ್ಟರ್ದು ಕ್ಲಿನಿಕ್ ಬಿಲ್ನ ಹೇಗೆ ಕಟ್ಟೋದು, ಮೆಡಿಸಿನ್ಸ್ ತರಬೇಕು, ಸೊ ಅದಕ್ಕೆ ಹೇಗೆ ಬಿಲ್ ಕ್ಲಿಯರ್ ಮಾಡೋದು, ಫುಡ್ ತರಬೇಕು, ಅದಕ್ಕೆ ಹೇಗೆ ಮ್ಯಾನೇಜ್ ಮಾಡೋದು. ಸೊ ಈ ರೀತಿ ಫೈನಾನ್ಸ್ದು ಒಂದು ಕಡೆ ಮೈಂಡ್ನಲ್ಲಿ ಈ ಸ್ಟ್ರೆಸ್ ಇದ್ದೇ ಇರುತ್ತೆ. ಹಗಲು ರಾತ್ರಿ ಅಂತ ನೋಡ್ದಿರ ನಾವು ದುಡಿತಾ ಇರ್ತೀವಿ. ಸೊ ಒಂದು ಕಡೆ ಈ ಸ್ಟ್ರೆಸ್ಸು ಮನಸ್ಸಿನಲ್ಲಾದರೆ, ಇನ್ನೊಂದು ಕಡೆ ಒಂದು ಪ್ರಾಣಿಗೆ ಏನೋ ಆಗಿರುತ್ತೆ. ಸೊ ಅದನ್ನು ಹೇಗೆ ಕರ್ಕೊಂಡು ಹೋಗೋದು, ಕೋಆಪ್ರೇಟಿವ್ ಇದ್ದರೆ ಪರವಾಗಿಲ್ಲ, ಕೋಆಪ್ರೇಟ್ ಮಾಡದಿರೋ ಅಂಥ ಆ್ಯನಿಮಲ್ ಇದ್ದರೆ ಸೊ ಹೇಗಪ್ಪ ಕರ್ಕೊಂಡು ಹೋಗೋದು, ಹೇಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸೋದು, ಮೆಡಿಸಿನ್ ಹೇಗೆ ಕೊಡೋದು. ಸೊ ಈ ಥರ ಪ್ರತಿಯೊಂದು ಹಂತದಲ್ಲೂ ನಾವು ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಅದರೊಟ್ಟಿಗೆ ಒಂದು ಯಾವುದೋ ಪ್ರಾಣಿ ಲೈಫ್ ಆ್ಯಂಡ್ ಡೆತ್ ನಡುವೆ ಸ್ಟ್ರಗಲ್ ಮಾಡ್ತಾ ಇರತ್ತೆ. ಸೊ ಅದರದ್ದು ಒಂದು ಕಡೆ ನಡೀತಾ ಇರತ್ತೆ. ಅಯ್ಯೋ ಯಾವಾಗ ಅದಕ್ಕೆ ಏನಾಗುತ್ತೋ ಏನೋ, ಅದಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಹೇಗೆ ಇನ್ನೂ ಅದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಕೊಡಿಸ್ಬೋದಾ, ಏನಾದರೂ ಚಾನ್ಸ್ ಇದೆಯಾ. ಸೊ ಈ ರೀತಿ ಮನಸ್ಸಿನಲ್ಲಿ ಬೇಕಾದಷ್ಟು ಸ್ಟ್ರೆಸ್ ಇದ್ದೇ ಇರುತ್ತೆ. ಆ್ಯಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್ ನಮ್ಗಳ ಮನಸ್ಸಿನಲ್ಲಿ ಇಷ್ಟು ಸ್ಟ್ರೆಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇದರೊಟ್ಟಿಗೆ ಬೇಡದೇ ಇರೋ ಅಂಥ ಸ್ಟ್ರೆಸ್ಗಳನ್ನ ಈ ಸಮಾಜ ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಲೈಕ್ ಫೀಡ್ ಮಾಡೋಕ್ಕೆ ಹೋದಾಗ ಫೀಡರ್ಸಿಗೆ ಅಬ್ಯೂಸ್ ಮಾಡೋದು, ಇದು ಸುಮಾರು ಸಲ ನೀವು ಕೇಳಿರ್ತೀರ ಸುಮಾರು ಫೀಡರ್ಸಿಂದ. ಸೊ ನನಗೂ ಕೂಡ ಪರ್ಸ್ನಲ್ ಆಗಿ ಆಗಿರುವಂಥ ಅನುಭವ ತುಂಬ ಸಲ, ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ತುಂಬ ಸಲ ಫೀಡ್ ಮಾಡೋಕ್ಕೆ ಹೋದಾಗ ಇಲ್ಲಿ ಯಾಕೆ ಫೀಡ್ ಮಾಡ್ತೀರಾ, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಮಾಡಿ. It is practically not possible to take 200 dogs home and feed them at home. ಸೊ ಹಾಗಾಗಿ ನಾವು ಎಲ್ಲಿ ಸ್ಟ್ರೀಟ್ ಆ್ಯನಿಮಲ್ಸ್ಗೆ ಎಲ್ಲೆಲ್ಲಿ ಇರ್ತಾರೋ ಅಫ್ಕೋರ್ಸ್ ವಿ ನೋ BBMP ರೂಲ್ಸ್. ಸೊ ರೂಲ್ಸನ್ನು ಫಾಲೋ ಮಾಡಿಕೊಂಡು ಒಂದು ಫಿಕ್ಸ್ಡ್ ಪ್ಲೇಸ್ ಅಂತ ಮಾಡಿಕೊಂಡು, ಇನ್ಫ್ಯಾಕ್ಟ್ BBMP ಕಮಿಷ್ನರ್ ಅವರೇನೆ ಬಂದು ನಮಗೆ ಪ್ಲೇಸಸ್ ಗುರ್ತು ಮಾಡಿ ಕೊಟ್ಟಿರ್ತಾರೆ. ಅಂಥ ಕಡೆನೇ ನಾವು ಫೀಡ್ ಮಾಡೋದು. ಆದ್ರೂ ಜನ ಆಬ್ಜೆಕ್ಟ್ ಮಾಡೋರಿದ್ದಾರೆ. ಒಮ್ಮೆ ಅಂತೂ ಒಬ್ಬ ಲಾಯರ್ ಅಂತೆ, ಅವನೇ ಹೇಳ್ಕೊಂಡಿದ್ದು. ಸೊ ಆ ಲಾಯರ್ ಬಂದುಬಿಟ್ಟು ಹಿ ಆಲ್ಮೋಸ್ಟ್ ಕೇಮ್ ಟು ಹಿಟ್ ಮೀ. ಸೊ ಈ ಥರದ್ದು ಅಂದರೆ ಫೀಡ್ ಮಾಡಬೇಡಿ ಇಲ್ಲಿ ಅಂತ ಹೇಳಿ, ಆ್ಯಂಡ್ ಹಿ ಯೂಸ್ಡ್ ಸಚ್ ಅ ಬ್ಯಾಡ್ ಲ್ಯಾಂಗ್ವೇಜ್. ಹೆಣ್ಮಗಳು ಅಂತಲೂ ನೋಡ್ತೀರಾ, ಐ ಯೂಶ್ವಲಿ ಗೋ ಅರ್ಲಿ ಇನ್ ದ ಮಾರ್ನಿಂಗ್ ಟು ಫೀಡ್. ಸೊ ಯಾರೂ ಇರಲ್ಲ ಕೂಡ, ಸೊ ಒಬ್ಬಳೇ ಹೋಗ್ತೀನಿ. ಸೊ ಅಂಥ ಟೈಮಲ್ಲಿ ಹೆಣ್ಮಗಳ ಮೇಲೆ ಹಿ ಆಲ್ಮೋಸ್ಟ್ ಕೇಮ್ ಟು ಹಿಟ್ ಆ್ಯಂಡ್ ತುಂಬ ಅಂದರೆ ತುಂಬ ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅಬ್ಯೂಸ್ ಮಾಡಿದರು. ಸೊ ಈ ಥರ ಎಲ್ಲ ಇಷ್ಟೆಲ್ಲ ನೋವುಗಳು ಅಂದರೆ ಆಲ್ರೆಡಿ ನಮಗೆ ಬೇಕಾದಷ್ಟು ಸ್ಟ್ರೆಸ್ ಇರೋವಾಗ ಇದು ಬೇಡದಿರೋ ಸ್ಟ್ರೆಸ್ಸು. ಯಾಕೆ ಜನ ಹೀಗೆ ಮಾಡ್ತಾರೆ, ಯಾಕೆ ಅವ್ರಿಗೆ ಅರ್ಥನೇ ಆಗಲ್ಲ. ಆ್ಯನಿಮಲ್ಸ್ಗೆ ಏನು ಬದುಕೋ ಹಕ್ಕೇ ಇಲ್ವಾ, ತಿನ್ನೋ ಹಕ್ಕೇ ಇಲ್ವಾ, ಡು ದೇ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಸರ್ವೈವ್, ಡು ದೇ ಡೋಂಟ್ ಹ್ಯಾವ್ ರೈಟ್ಸ್ ಟು ಈಟ್. ನಮಗೆ ಡೋಂಟ್ ವಿ ಹ್ಯಾವ್ ರೈಟ್ಸ್ ಟು ಫೀಡ್ ದೆಮ್? ಖಂಡಿತ ಇದೆ. ಆ್ಯಂಡ್ ವಿ ಆರ್ ಫಾಲೋಯಿಂಗ್ BBMP ರೂಲ್ಸ್ ಆ್ಯಂಡ್ ರೂಲ್ಸ್ ಪ್ರಕಾರನೇ ಫೀಡ್ ಮಾಡ್ತಿರೋದು. ವಿ ಆರ್ ನಾಟ್ ಇರ್ರೆಸ್ಪಾನ್ಸಿಬಲ್ ಫೀಡರ್ಸ್, ವಿ ಆರ್ ರೆಸ್ಪಾನ್ಸಿಬಲ್ ಫೀಡರ್ಸ್. ಈಗ ರೀಸೆಂಟಾಗಿ ಆಗಿದ್ದು ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ, ಸತ್ತಿರೋ ಪ್ರಾಣಿ ಕಾಣಿಸಿದ್ರೆ ರೋಡಲ್ಲಿ ಏನು ಮಾಡಬೇಕು ಅಂತ ಯೂಶ್ವಲಿ BBMPಗೆ ಫೋನ್ ಮಾಡ್ತೀವಿ, ಹೇಳ್ತೀವಿ. ಬಟ್ ಡು ದೇ ರಿಯಲಿ ಟೇಕ್ ಆ್ಯಕ್ಷನ್? ನಾನೇ ನೋಡಿರೋದು ಒಂದು ಸಲ ಕಾಲೇಜಿಗೆ ಹೋಗ್ತಾ ಇರುವಾಗ, ವೆನ್ ಐ ವಾಸ್ ಆನ್ ದ ವೇ ಟು ಮೈ ಕಾಲೇಜ್, ಅವತ್ತು ನಂದು ಇನ್ವಿಜಿಲೇಷನ್ ಡ್ಯೂಟಿ ಬೇರೆ ಇತ್ತು. ಸೊ ಆ ದಿನ ಒಂದು ಹೆಬ್ಬಾಳ್ ಫ್ಲೈಓವರ್ ಮೇಲೆ ಐ ಸಾ ಡೆಡ್ ಡಾಗ್. ಸೊ ನಾನು ಯೂಶ್ವಲಿ ಐ ಟೇಕ್ ದೆಮ್ ಫಾರ್ ಕ್ರಿಮೇಷನ್.
ಸೊ ಹಾಗಾಗಿ ಆವತ್ತು ಬಿಕಾಸ್ ಐ ಹ್ಯಾಡ್ ಇನ್ವಿಜಿಲೇಷನ್ ಡ್ಯೂಟಿ ಆ್ಯಂಡ್ ಐ ವಾಸ್ ಆನ್ ದ ವೇ ಟು ಕಾಲೇಜ್. ಐ ವಾಸ್ ನಾಟ್ ಬ್ಯಾಕ್ ಆನ್ ದ ವೇ ಬ್ಯಾಕ್ ಫ್ರಮ್ ಮೈ ಕಾಲೇಜ್, ಐ ವಾಸ್ ಆನ್ ದ ವೇ ಟು ಮೈ ಕಾಲೇಜ್. ಸೊ ಹಾಗಾಗಿ ಆವತ್ತು ನಾನು ಕ್ರಿಮೇಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ ಅಂತಂದ್ಬಿಟ್ಟು ಐ ಟುಕ್ ಅ ಫೋಟೋ ಆ್ಯಂಡ್ BBMPದು ಆ್ಯಪ್ ಇದೆಯಲ್ಲ, ಸೊ ಅದ್ರಲ್ಲಿ ಹಾಕ್ಬಿಟ್ಟು ಐ ಆಲ್ಸೋ ಕಾಲ್ ದೆಮ್ ಆ್ಯಂಡ್ ಟೋಲ್ಡ್ ದೆಮ್ ಟು ಅಟೆಂಡ್. ಬಟ್ ನೋ, ಈವ್ನಿಂಗ್ ನಾನು ವಾಪಸ್ ಬರುವಾಗ್ಲೂ ಅದು ಹಾಗೇ ಇತ್ತು. ಅದಾದಮೇಲೆ 2 ದಿನ ಬಿಟ್ಟು ನಾನು ತಿರ್ಗಾ ಕಾಲೇಜಿಗೆ ಹೋಗುವಾಗ ನೋಡಿದ್ರೆ 2 ದಿನ ಆದಮೇಲೂ ಅದು ಇನ್ನೂ ಹಾಗೇ ಇತ್ತು, ಆ ಡೆಡ್ ಬಾಡಿ. ಸೊ ಈ ಥರ ಡೂ ದೇ ರಿಯಲಿ ಅಟೆಂಡ್ ದ ಕೇಸಸ್, ಡೂ ದೇ ರಿಯಲಿ ಪಿಕ್ ದ ಡೆಡ್ ಬಾಡೀಸ್ ಆಫ್ ದ ಡಾಗ್ಸ್? ಆ್ಯಂಡ್ ಕೆಲವೊಮ್ಮೆ ಏನಾಗುತ್ತೆ, ದೇ ಡೂ, ಬಟ್ ದೇ ಎಕ್ಸ್ಪೆಕ್ಟ್ ಮನಿ. ಏನೋ ದುಡ್ಡು ಕೊಡಿ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಒಮ್ಮೆ ನಾನು ಕೇಳಿದೆ ಒಬ್ಬ ವ್ಯಕ್ತಿನ, ಸೊ ಯಾರು BBMP ವರ್ಕರು. ಸೊ ಐ ಆಮ್ ನಾಟ್ ಜನರಲೈಸಿಂಗ್ ಆ್ಯಂಡ್ ಟೆಲಿಂಗ್ ದ್ಯಾಟ್ ಆಲ್ ಆಫ್ ದೆಮ್ ಆರ್ ಲೈಕ್ ದಿಸ್, ಬಟ್ ನನಗೆ ಆದ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ತಿರೋದು. ಸೊ ಒಬ್ಬರಿಗೆ ಕೇಳಿದೆ, ಓಕೆ ದುಡ್ಡು ಕೊಡ್ತೀವಿ, ಎಷ್ಟು ದುಡ್ಡು ಕೊಡಬೇಕು, 1000 ಏನೋ ಕೇಳಿದರು. ಕೊಡ್ತೀವಿ, ಏನು ಮಾಡ್ತೀರಾ, ಎಲ್ಲಿ ಹೋಗಿ ಮಣ್ಣು ಮಾಡ್ತೀರಾ ಅಂತಂದರೆ, ಮಣ್ಣೆಲ್ಲ ಮಾಡಲ್ಲ, ಔಟ್ಸ್ಕರ್ಟ್ಸಲ್ಲಿ ತೊಗೊಂಡು ಹೋಗಿ ಬಿಸಾಕ್ತೀವಿ ಅಂತಂದರು. ಡೋಂಟ್ ಯು ಫೀಲ್ ಮನುಷ್ಯರಿಗೆ ಹೇಗೆ ರೆಸ್ಪೆಕ್ಟ್ಫುಲ್ ಕ್ರಿಮೇಷನ್ ಬೇಕೋ ಅದೇ ಥರ ಪ್ರಾಣಿಗಳಿಗೂ ರೆಸ್ಪೆಕ್ಟ್ಫುಲ್ ಕ್ರಿಮೇಷನ್ ಆಗಬೇಕು ಅಂತ ನಿಮ್ಗೆ ಡೋಂಟ್ ದೇ ಡಿಸರ್ವ್ ಇಟ್? ದೇ ಡೂ ಡಿಸರ್ವ್ ಇಟ್. ಸೊ ಕ್ರಿಮೇಷನ್ ಕೂಡ ರೆಸ್ಪೆಕ್ಟ್ಫುಲ್ ಆಗಿ ಆಗಬೇಕು ಅಂತ ನನ್ನ ಒಪಿನಿಯನು. ಸೊ ಹಾಗಾಗಿ ಐ ಯೂಶ್ವಲಿ ಐ ಹ್ಯಾವ್ ಟೇಕನ್ ಅ ಪರ್ಮಿಷನ್, ಸಿನ್ಸ್ ಐ ಹ್ಯಾವ್ ಅ ಟ್ರಸ್ಟ್, ಐ ಹ್ಯಾವ್ ಟೇಕನ್ ಪರ್ಮಿಷನ್ ಲೆಟರ್ ಫ್ರಮ್ BBMP. ಸುಮನಹಳ್ಳಿ ಎಲೆಕ್ಟ್ರಿಕ್ ಕ್ರಿಮೇಟೋರಿಯಂನಲ್ಲಿ ಅಲ್ಲಿ ಕ್ರಿಮೇಟ್ ಮಾಡಿಸ್ತೀನಿ, ಫ್ರೀ ಕ್ರಿಮೇಷನ್ನು. ಸೊ ಅಲ್ಲಿ ಹೋಗಿ ಮಾಡಿಸ್ತೀನಿ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಐ ವಿಲ್ ನಾಟ್ ಹ್ಯಾವ್ ದಟ್ ಮಚ್ ಟೈಮ್, ಅಥವಾ ಬೇರೆ ಏನೋ ಕಮಿಟ್ಮೆಂಟ್ಸ್ ಇರುತ್ತೆ ಆವತ್ತಿಗೆ. ಸೊ ಹಾಗಾಗಿ ತಕ್ಷಣಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಪ್ರಾಣಿ ದಾರಿಲಿ ಹೋಗ್ತಾ ಇರುವಾಗ ಸಿಕ್ತು ಅಂದರೆ ಐ ವಿಲ್ ನಾಟ್ ಹ್ಯಾವ್ ಟೈಮ್ ಟು ಟೇಕ್ ದಟ್ ಡೆಡ್ ಬಾಡಿ ಟು ಎಲೆಕ್ಟ್ರಿಕ್ ಕ್ರಿಮೇಟೋರಿಯಂ ವಿಚ್ ಇಸ್ ಅಟ್ ಸುಮನಹಳ್ಳಿ ಆ್ಯಂಡ್ ಗೆಟ್ ಇಟ್ ಕ್ರಿಮೇಟೆಡ್ ದೇರ್. ಸೊ ಹಾಗಾಗಿ ಆವಾಗ ನೋಡ್ತೀನಿ, ಅಂದರೆ ಡಾಗ್ಸ್ ಎಲ್ಲ ಇದ್ದರೆ ಖಂಡಿತ ಅಲ್ಲೇ ಮಾಡಬೇಕಾಗತ್ತೆ, ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಅಲ್ಲೇ ಹೋಗಿ ಮಾಡಿಸ್ತೀನಿ. ಬಟ್ ಕ್ಯಾಟು ಸಣ್ಣ ಜೀವ ಆಗಿದ್ದರೆ ಹಾರ್ಡ್ಲಿ ಇಟ್ ಟೇಕ್ಸ್ ಸಮ್ 1 foot by 1 foot ಜಾಗ ಟು ಬರಿ, ಆ್ಯಂಡ್ ಹಾರ್ಡ್ಲಿ ಇನ್ 5-6 months ಇಟ್ ವಿಲ್ ಗೆಟ್ ಡಿಕಂಪೋಸ್ಡ್ ಬರಿ ಮಾಡಿದ್ಮೇಲೆ. ಸೊ ಈ ಥರ ಇರೋವಾಗ ಐ ಯೂಶ್ವಲಿ ಲುಕ್ ಫಾರ್ ಆ್ಯನ್ ಓಪನ್ ಸ್ಪೇಸ್ ಆ್ಯಂಡ್ ಅಲ್ಲಿ ಬರಿ ಮಾಡ್ತೀನಿ. ಸೊ ರೀಸೆಂಟಾಗಿ ಆದ ಇನ್ಸಿಡೆಂಟು, ಒಂದು ಹೀಗೆ ಡೆಡ್ ಕ್ಯಾಟು ಎಲ್ಲಿ ಕಾಣಿಸ್ತೋ ಅಲ್ಲಿಂದ ಒಂದು 100 meters ದೂರದಲ್ಲಿ ಇದ್ದ ಓಪನ್ ಸ್ಪೇಸಲ್ಲಿ, ಇಟ್ ವಾಸ್ ನಾಟ್ ಅ ಸೈಟ್, ಸೊ ಯಾರಿಗೂ ಬಿಲಾಂಗ್ ಆಗದೇ ಇರೋ ಅಂಥ ಜಾಗ, ಇಟ್ ವಾಸ್ ಅ ಕಾಮನ್ ಏರಿಯಾ. ಅಲ್ಲಿ ಐ ವಾಸ್ ಬರೀಯಿಂಗ್ ಮಾಡ್ತಾ ಇರುವಾಗ, ಆ್ಯಂಡ್ ಐ ಆಸ್ಕ್ಡ್ ಮೆನಿ ಪೀಪಲ್ ಫಾರ್ ಹೆಲ್ಪ್, ಅಟ್ ಲೀಸ್ಟ್ ಟು ಗಿವ್ ಮೀ ಸಮಥಿಂಗ್ ಟು ಡಿಗ್, ಬಟ್ ನೋ ಒನ್ ಒಬ್ಲೈಜ್ಡ್. ಆ್ಯಂಡ್ ದ ಮಡ್ ವಾಸ್ ಸೋ ಹಾರ್ಡ್, ತುಂಬ ಗಟ್ಟಿ ಮಣ್ಣು, ಕೆತ್ತಲಿಕ್ಕೂ ಏನೂ ಇಲ್ಲ. ಸುತ್ತಮುತ್ತ ನೋಡಿದೆ, ಐ ಫೌಂಡ್ ದಿಸ್ ಥಿಕ್ ಸ್ಟಿಕ್. ಸೊ ಅದರಿಂದಾನೇ ಕೆತ್ತಿ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಕೆತ್ತಿಬಿಟ್ಟು, ಇಟ್ ವಾಸ್ ರಿಯಲಿ ಟೂ ಹಾರ್ಡ್ ಮಡ್. ಸೊ ಐ ಅಗ್ರಿ, ಇಟ್ ವಾಸ್ ನಾಟ್ ವೆರಿ ಡೀಪ್, ಬಟ್ ಎಷ್ಟು ಸಾಧ್ಯ ಆಯಿತೋ ನನ್ನ ಕೈಲಿ ಅಷ್ಟು ಡಿಗ್ ಮಾಡಿಬಿಟ್ಟು, ಇಟ್ ವಾಸ್ ಜಸ್ಟ್ ಲೈಕ್ ದ ಬಾಡಿ ವಾಸ್ ಕವರ್ಡ್ ಅಷ್ಟೇ. ಅದ್ರ ಮೇಲೆ ಮಣ್ಣು ಹಾಕಿಬಿಟ್ಟು ಕವರ್ ಮಾಡಿ ಬರಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಒಬ್ಬ ಓಲ್ಡ್ ಲೇಡಿ ಆ್ಯಂಡ್ ಮಿಡಲ್ ಏಜ್ಡ್ ಮ್ಯಾನ್ came and they started abusing me. They even made my video. I was absolutely fine with the video, ಮಾಡಲಿ ವಿಡಿಯೋ, ಬಿಕಾಸ್ ಐ ಆಮ್ ಪ್ರೌಡ್ ಆಫ್ ವಾಟ್ ಐ ಡಿಡ್. ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಖಂಡಿತ ಅನಿಸ್ಲಿಲ್ಲ. ಸೊ ಹಾಗಾಗಿ ಈಗಲೂ ಕೂಡ ನನಗೆ ಅನ್ನಿಸ್ತಾ ಇಲ್ಲ ನಾನು ಮಾಡಿದ ತಪ್ಪು ಅಂತ. ಸೊ ಅವ್ರ ಮನೆ ಮುಂದೆನೇ, ಅವ್ರ ಮನೆಗೆ ಡಯಾಗ್ನಲಿ ಆಪೋಸಿಟ್ನಲ್ಲೇ ಅದು ಸತ್ತಿದ್ದಿದ್ದು. ಸೊ ಆ್ಯಂಡ್ ರೋಡ್ ಮಿಡಲಲ್ಲಿತ್ತು. ಆಲ್ರೆಡಿ ಬೇರೆ ನಾಯಿಗಳು, ಕಾಗೆಗಳೆಲ್ಲ ಬಂದು ಚೆಲ್ಲಾಪಿಲ್ಲಿ ಮಾಡೋಕ್ಕೆ ಶುರು ಮಾಡಿದ್ವು. ಸೊ ಹಾಗಾಗಿ ಅಲ್ಲಿ ಯಾಕೆ ಆ ಥರ ಅದಕ್ಕೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ ಮನೆಯಿಂದ ಒಂದು 100 meters ದೂರದಲ್ಲಿ ಇದ್ದ ಆ ಜಾಗದಲ್ಲಿ ಬರಿ ಮಾಡ್ತಿದ್ದು. ಆಲ್ಮೋಸ್ಟ್ ಬರಿ ಮಾಡಿ ಆಗಿತ್ತು, ಮಣ್ಣು ಮುಚ್ತಾ ಇದ್ದೆ. ಆವಾಗ ಬಂದುಬಿಟ್ಟು ದೇ ಸ್ಟಾರ್ಟೆಡ್ ಮೇಕಿಂಗ್ ಮೈ ವಿಡಿಯೋ ಆ್ಯಂಡ್ ವರ್ಬಲಿ ಅಬ್ಯೂಸ್ ಮಾಡಿದ್ರು ನನಗೆ. ಸೊ ತುಂಬ ಅಂದರೆ ತುಂಬ ಕೆಟ್ಟದಾಗಿ ನಡ್ಕೊಂಡ್ರು. ಆ್ಯಂಡ್ ಆವತ್ತು ಮೈ ನೆವ್ಯೂ ಹೂ ಇಸ್ ವೆರಿ ಸ್ಮಾಲ್, ಹೀ ಹ್ಯಾಡ್ ಅಕಂಪನಿಡ್ ಮೀ. ಹೀ ಆಲ್ಸೋ ಲೈಕ್ಸ್ ಡಾಗ್ಸ್. ಹೀ ಹ್ಯಾಸ್ ಸೀನ್ ಮೀ ಫ್ರಮ್ ಹಿಸ್ ಚೈಲ್ಡ್. ತುಂಬ ಸಣ್ಣವನಾದಾಗಲಿಂದ ಹೀ ಹ್ಯಾಸ್ ಸೀನ್ ಮೀ ಡೂಯಿಂಗ್ ದಿಸ್. ಸೊ ಹಾಗಾಗಿ ಹೀ ಆಲ್ಸೋ ಲವ್ಸ್ ಆ್ಯನಿಮಲ್ಸ್. ಸೊ ಹೀ ಹ್ಯಾಡ್ ಕಮ್ ವಿತ್ ಮೀ ಟು ಫೀಡ್ ದ ಡಾಗ್ಸ್ ಆ್ಯಂಡ್ ಹಿ ವಾಸ್ ಸೋ ಸ್ಕೇರ್ಡ್. ಇವ್ರ ವಾಯ್ಸ್ ಎಲ್ಲ ರೇಸ್ ಮಾಡಿ ಸಿಕ್ಕಾಪಟ್ಟೆ ಜೋರಾಗಿ ಕಿರ್ಚಾಡಿ ಮಾಡಿ. ಸೊ ಆವಾಗ ಅವನು ಗಾಬರಿ ಆಗ್ಬಿಟ್ಟ. ಅದೇ ಈವನ್ ಟುಕ್ ಮೈ ವೆಹಿಕಲ್ ಕೀ.
ಏನು ಮಾಡಿದ್ರು ವೆಹಿಕಲ್ ಕೀ ಕೊಡ್ತಿಲ್ಲ. ಐ ಡಿಡ್ ನಾಟ್ ಹ್ಯಾವ್ ಮೈ ಮೊಬೈಲ್ ವಿತ್ ಮೀ, ನಾನು ಮೊಬೈಲ್ ಕ್ಯಾರಿ ಮಾಡಿರಲಿಲ್ಲ ಆವತ್ತು. ಸೊ ಐ ಹ್ಯಾಡ್ ನೋ ವೇ ಟು ಕಾಂಟ್ಯಾಕ್ಟ್ ಮೈ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಹೊಯ್ಸಳಕ್ಕೆ ಕರೆಯೋಕ್ಕೆ, ಪೊಲೀಸ್ನವ್ರಿಗೆ ಕರೆಯೋಕ್ಕೆ. ಸೊ ಐ ಹ್ಯಾಡ್ ನೋ ವೇ ಈವನ್ ಟು ಕಾಂಟ್ಯಾಕ್ಟ್ ಎನಿ ಆ್ಯನಿಮಲ್ ಲವರ್ ಹೂ ಕ್ಯಾನ್ ಕಮ್ ಆ್ಯಂಡ್ ಸಪೋರ್ಟ್ ಮೀ. ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ದೆರ್ ವಾಸ್ ನೋ ವೇ. ಐ ಹ್ಯಾಡ್ ನೋ ಫೋನ್ ವಿತ್ ಮೀ ಆ್ಯಂಡ್ ಹಿ ಇಸ್ ನಾಟ್ ಅಲವಿಂಗ್, ಹಿ ಇಸ್ ನಾಟ್ ಗಿವಿಂಗ್ ಮೈ ಕೀ ಬ್ಯಾಕ್, ವೆಹಿಕಲ್ ಕೀ ಬ್ಯಾಕ್. ಸೊ ಹಿ ಇಸ್ ನಾಟ್ ಅಲವಿಂಗ್ ಮೀ ಟು ಗೋ ಎಟ್ ಆಲ್. ಓಕೆ, ವಾಟ್ ವಾಸ್ ಹಿಸ್ ಪ್ರಾಬ್ಲಮ್? ಹಿ ಇಸ್ ಟೆಲಿಂಗ್ ಸ್ಮೆಲ್ ಬರುತ್ತೆ ಅಂತ. ಮುಚ್ಚಿರೋದ ಮಣ್ಣಿಂದ ಮುಚ್ಚಿದ್ರೆ ಸ್ಮೆಲ್ ಹೇಗೆ ಬರುತ್ತೆ? ಆ್ಯಂಡ್ ಅವ್ನ ಮನೆ ಮುಂದೆನೇ ದರ್ ವಾಸ್ ಅ ಹೀಪ್ ಆಫ್ ಗಾರ್ಬೇಜ್ ಆ್ಯಂಡ್ ದರ್ಸ್ ಅ ಡ್ರೈನೇಜ್ ಎದುರುಗಡೆನೇ. ಅದರದ್ದು ವಾಸನೆ ಬರೋದಿಲ್ಲ ಅವರಿಗೆ, ಗಾರ್ಬೇಜ್ದು ವಾಸನೆ ಬರೋದಿಲ್ಲ ಅವರಿಗೆ. ಸತ್ತಿರೋ ಪ್ರಾಣಿದು ಪಾಪ ವಾಸನೆ ಬಂದ್ಬಿಡುತ್ತೆ. ಅದು ಮನೆ ಮುಂದೆನೇ ಹಾಗೆ ಡೆಡ್ ಬಾಡಿ ಇದ್ದರೆ ದಟ್ ಇಸ್ ಆಬ್ಸಲ್ಯೂಟ್ಲಿ ಫೈನ್ ಫಾರ್ ದೆಮ್. ಪೀಪಲ್ ಸ್ಪಿಟ್ ಹಿಯರ್ ಆ್ಯಂಡ್ ದೇರ್, ದಟ್ ಇಸ್ ಆಬ್ಸಲ್ಯೂಟ್ಲಿ ಫೈನ್ ಫಾರ್ ದೆಮ್. ಮೆನ್ ಯೂರಿನೇಟ್ ಹಿಯರ್ ಆ್ಯಂಡ್ ದೇರ್, ದಟ್ ಇಸ್ ಆಲ್ಸೋ ಫೈನ್ ಫಾರ್ ದೆಮ್. ಗಾರ್ಬೇಜನ್ನು ಅಲ್ಲೇ ಅವ್ರ ಮನೆ ಮುಂದೆನೇ ದೆರ್ ವಾಸ್ ಅ ಹೀಪ್ ಆಫ್ ಗಾರ್ಬೇಜ್ ಇನ್ ಫ್ರಂಟ್ ಆಫ್ ದೇರ್ ಹೌಸ್. ಎಲ್ಲ ಪ್ಲಾಸ್ಟಿಕ್ ಕವರ್ಸಲ್ಲಿ ಟೈ ಮಾಡಿ ಹಾಕಿದ್ದು, ದ್ಯಾಟ್ ಇಸ್ ಆಬ್ಸಲ್ಯೂಟ್ಲಿ ಫೈನ್ ಫಾರ್ ದೆಮ್. ಬಟ್ ನಾವು ಆ್ಯನಿಮಲ್ ಲವರ್ಸು ಒಂದು ಪ್ರಾಣಿನ ಅಲ್ಲಿ ಮಣ್ಣು ಮಾಡಿದ್ರೆ ದ್ಯಾಟ್ ಇಸ್ ದೊಡ್ಡ ವಿಷಯ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂಥ ವಿಷಯ. ಸೊ ಯಾಕೆ ಹೀಗೆ ಜನ ಅಂತ ಎಷ್ಟರ ಮಟ್ಟಕ್ಕೆ ನನಗೆ ಅಬ್ಯೂಸ್ ಮಾಡಿದ್ರು ಅಂದರೆ, ಅಟ್ಲೀಸ್ಟ್ ಓಕೆ, ವಾಟ್ ವಾಸ್ ಹಿಸ್ ಪ್ರಾಬ್ಲಮ್? ಹಿ ಕುಡ್ ಹ್ಯಾವ್ ಕಾಲ್ಡ್, ಹಿ ಸೆಡ್ ಐ ವಿಲ್ ಕಾಂಟ್ಯಾಕ್ಟ್ ಅಸೋಸಿಯೇಷನ್ ಪೀಪಲ್, ಇದು ಅಸೋಸಿಯೇಷನ್ ತನಕ ತೊಗೊಂಡು ಹೋಗ್ತೀನಿ, ಈ ಏರಿಯಾದು ಅಸೋಸಿಯೇಷನ್ ತನಕ ತೊಗೊಂಡು ಹೋಗ್ತೀನಿ. ಅಟ್ಲೀಸ್ಟ್ ಅದನ್ನಾದರೂ ಮಾಡಬೇಕಿತ್ತಲ್ಲ. ನೋ, ಹಿ ಡಿಡ್ ನಾಟ್ ಕಾಲ್ ಎನಿ ಒನ್, ಹಿ ಡಿಡ್ ನಾಟ್ ಕಾಲ್ ಹೊಯ್ಸಳ. ಸೊ ಇಟ್ ವಾಸ್ ವೆರಿ ಕ್ಲಿಯರ್ ದ್ಯಾಟ್ ಹಿಸ್ ಇಂಟೆನ್ಷನ್ ವಾಸ್ ನಾಟ್ ಟು ಸ್ಮೆಲ್ ಬರುತ್ತೆ ಇದು ಅದು, ಸೊ ಹಾಗಾಗಿ ಆ ಥರ ಮಾಡಬಾರ್ದು ಅಂತ ತಿಳಿಸ್ಕೊಡೋ ಉದ್ದೇಶ ಅಲ್ಲ. ಹಿಸ್ ಸೋಲ್ ಇಂಟೆನ್ಷನ್ ವಾಸ್ ಟು ಹರಾಸ್ ಅ ವುಮನ್ ಅಷ್ಟೇ. ದಟ್ ವಾಸ್ ಹಿಸ್ ಸೋಲ್ ಇಂಟೆನ್ಷನ್. ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ? ಆ್ಯಂಡ್ ಅಷ್ಟರ ಹೊತ್ತಿಗೆ ಇಟ್ ಸೋ ಹ್ಯಾಪನ್ ದ್ಯಾಟ್ ಒನ್ ಆಫ್ ಮೈ ಫ್ರೆಂಡ್ಸ್ ಅವ್ರ ನಾಯಿನ ಕರ್ಕೊಂಡು ವಾಕಿಂಗ್ಗೆ ಬಂದರು ಅದೇ ಜಾಗದಲ್ಲಿ. ಸೊ ಇಮಿಡಿಯೇಟ್ಲಿ ಐ ರಿಕ್ವೆಸ್ಟೆಡ್ ಹಿಮ್, ಹಿ ಒಬ್ಲೈಸ್ ಟು ಗಿವ್ ಹಿಸ್ ಮೊಬೈಲ್. ಸೊ ಐ ಕಾಲ್ಡ್ ಮೈ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿಗೆ ಬರೋಕ್ಕೆ. ಸೊ ಇನ್ ಬಿಟ್ವೀನ್ that friend of mine, he also obliged. He said he talked to that person who was abusing me. So ಅವ್ರ ಜೊತೆ ಮಾತಾಡ್ಬಿಟ್ಟು he said I will solve your problem is ಇಲ್ಲೇ ಇದ್ದರೆ ಸ್ಮೆಲ್ ಬರುತ್ತೆ, ದೂರ ತೊಗೊಂಡು ಹೋಗಿ ನಾನು ಮಣ್ಣು ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ he was repeatedly telling, ಎಲ್ಲಿಂದಾನೋ ತೊಗೊಂಡು ಬಂದು ಇಲ್ಲಿ ಮಣ್ಣು ಮಾಡಿ, ಎಲ್ಲಿಂದಾನೋ ತೊಗೊಂಡು ಬಂದು ಮಣ್ಣು ಮಾಡಿರೋದಲ್ಲ. ಯಾಕೆ ಅರ್ಥ ಆಗ್ತಿಲ್ಲ? ಅಲ್ಲೇ ಸತ್ತು ಬಿದ್ದಿದ್ದು ಬೆಕ್ಕು ಅದು. ಸೊ ಇಟ್ ವಾಸ್ ಅ ಬೆಕ್ಕು, ಕ್ಯಾಟ್, ಸ್ಮಾಲ್ ಸೈಜ್ಡ್ ಕ್ಯಾಟ್. ಸೊ ಎಲ್ಲೋ ಸತ್ತಿದ್ದಲ್ಲ, ಅವ್ರ ಮನೆ ಮುಂದೆನೇ ಸತ್ತಿದ್ದನ್ನು ನಾನು ಅಲ್ಲೇ ಮಣ್ಣು ಮಾಡ್ತಿದ್ದಿದ್ದು. ಬಟ್ ನನ್ನ ಫ್ರೆಂಡ್ ಹೇಳಿದ್ರು ಅಲ್ಲಿಂದ ತೆಗೆದುಬಿಟ್ಟು ನಾನು ದೂರದಲ್ಲಿ ಮಣ್ಣು ಮಾಡ್ತೀನಿ. ಸೊ ದ್ಯಾಟ್ ಈಸ್ ಅ ಸೊಲ್ಯೂಷನ್ ಫಾರ್ ಯೋರ್ ಪ್ರಾಬ್ಲಮ್ ಅಂದರೆ ಹಿ ವಾಸ್ ನಾಟ್ ಎಟ್ ಆಲ್ ರೆಡಿ ಟು ಲಿಸನ್ ಟು ಹಿಮ್. ಸೊ ದಿಸ್ clearly shows that his intention was to harass me. So ಅವ್ರು ಇಷ್ಟು ಹೇಳಿದ್ರು he was not giving my vehicle key back. I was telling ನನ್ನ ನೆವ್ಯೂ ತುಂಬ ಗಾಬರಿ ಆಗಿದ್ದಾನೆ ಆ್ಯಂಡ್ he is also feeling hungry ಇಷ್ಟು ಹೊತ್ತಿಗೆ. ಸೊ he should be fed. I have to take him home. ಅಂದರೆ ಬೇಕಿದ್ರೆ ನಡ್ಕೊಂಡು ಹೋಗು, ನೀನು ಕೊಡಲ್ಲ ನಾನು ಗಾಡಿ ಕೀ ಅಂತ ಹೇಳ್ತಿದ್ದ. ಸೊ ಈ ಥರ ಅಬ್ಯೂಸ್ ಮಾಡಿ ಕೊನೆಗೆ ಮೈ ಫ್ರೆಂಡ್ ಆ್ಯಕ್ಚುಲಿ ಡಗ್ ಔಟ್ ಆ್ಯಂಡ್ ಏನು ನಾನು ಬರಿ ಮಾಡಿದ್ದೆ ಅದನ್ನು ತೆಗೆದು ತಿರ್ಗಾ ಇನ್ನೊಂದು ಕಡೆ ಡೀಪಾಗೆ ಡಿಗ್ ಮಾಡಿಬಿಟ್ಟು ಹಿ ಬರೀಡ್. ಇಷ್ಟಾದ್ರೂ ದಿಸ್ ಪರ್ಸನ್ ಏನು ವಿಡಿಯೋ ಮಾಡಿದ್ರು ನಂದು, ಅದನ್ನು ಎಲ್ಲ ಏರಿಯಾದು ವಾಟ್ಸಪ್ ಗ್ರೂಪ್ಗಳಿದೆ ಅದರಲ್ಲೆಲ್ಲ ಶೇರ್ ಮಾಡಿಬಿಟ್ಟು ಅದರಲ್ಲಿ ತಿರ್ಗಾ ಹಾಗೆ ಹಾಕಿದ್ದಾರೆ. ಏನಂತ, ಎಲ್ಲಿಂದಾನೋ ತೊಗೊಂಡು ಬಂದು ಇಲ್ಲೆಲ್ಲ ಮಣ್ಣು ಮಾಡೋದು ಸರಿ ಇಲ್ಲ ಇದು ಅದು ಅಂತ ಹೇಳಿ. ಸೊ ಆ ಗ್ರೂಪ್ಸಲ್ಲೂ ಮೈ ಸಿಸ್ಟರ್ ಇಸ್ ಇನ್ ದಟ್ ಗ್ರೂಪ್. ಸೊ ಶಿ ಹ್ಯಾಸ್ ರಿಪ್ಲೈಡ್ ದ್ಯಾಟ್ ಎಲ್ಲಿಂದಾನೋ ತಂದದಲ್ಲ. ದೆರ್ ಆರ್ ಪೀಪಲ್ ಹೂ ಸಾ ದಟ್ ಹೂ ಹ್ಯಾಡ್ ಸೀನ್ ದಟ್ ಡೆಡ್ ಕ್ಯಾಟ್ ವಿಚ್ ವಾಸ್ ಲೈಯಿಂಗ್ ಆನ್ ದಟ್ ರೋಡ್, ಅದೇ ಮನೆ ಹತ್ರನೇ. ಸೊ they also said, but still this person. So basically I made this video ಯಾಕೆ ಅಂದರೆ ಟು ಮೇಕ್ ಪೀಪಲ್ ನೋ ದ್ಯಾಟ್ ವಿ ಆಲ್ರೆಡಿ ವಿಲ್ ಬಿ ಅಂಡರ್ಗೋಯಿಂಗ್ ಸೋ ಮಚ್ ಆಫ್ ಸ್ಟ್ರೆಸ್. ಅದರ ಜೊತೆಗೆ ಇದೆಲ್ಲ ಯಾಕೆ ಅಂತ. ಆ್ಯಂಡ್ ದರ್ ವಾಸ್ ಒನ್ ಮೋರ್ ಪರ್ಸನ್ ಹೂ ಕೇಮ್ ದೇರ್ ಆ್ಯಂಡ್ ಹಿ ವಾಸ್ ಟೆಲಿಂಗ್, ಯಾರ್ದೋ ಮನೆ ಮುಂದೆ ಸತ್ತಿರೋ ಪ್ರಾಣಿಗೆ ನೀವು ಯಾಕೆ ವರಿ ಮಾಡ್ತೀರಾ? ನಿಮ್ಗೆ ಯಾಕೆ ಬೇಕು ಇದೆಲ್ಲ? ಬೇರೆಯವ್ರ ಮನೆ ಮುಂದೆ ಇದು ನಿಮ್ಗೆ ಯಾಕೆ ಬೇಕು ಅಂತ ಕೇಳಿದ್ರು.
ನಮಗೆ ಯಾಕೆ ಬೇಕು ಅಂದರೆ ನಿಮ್ಮಿಂದಾನೆ. ನಿಮ್ಮ ಮನೆ ಮುಂದೆ ಇರೋ ಡಾಗ್ಸ್ಗೆ ನೀವು ಫೀಡ್ ಮಾಡ್ತೀರಾ, ಅದರದ್ದು ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳ್ತೀರಾ ಅನ್ನೋದಿದ್ರೆ ನಾವು ಯಾಕ್ರಿ ಬೇರೆ ಏರಿಯಾಗೆ ಹೋಗಿ ಫೀಡ್ ಮಾಡಬೇಕು? ನಾವು ಯಾಕ್ರಿ ನಮ್ಮ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಇದೆಲ್ಲ ಮಾಡಬೇಕು? ಸೊ ವಿ ಸ್ಟ್ರಗಲ್ ಫಾರ್ ಆ್ಯನಿಮಲ್ಸ್ ಬಿಕಾಸ್ ದೆರ್ ಆರ್ ಪೀಪಲ್ who abuse animals, who do not take care of animals which are staying in front of their house. They don't want those animals to stay in front of their house. ಸೊ ಈ ಥರ ಜನ ಇರೋದ್ರಿಂದ ನಾವು ವಿ ಫೀಡರ್ಸ್ ಹ್ಯಾವ್ ಟು ಗೋ ಔಟ್ ಆಫ್ ಅವರ್ ವೇ ಟು ಡೂ ಎವ್ರಿಥಿಂಗ್. ಫೀಡಿಂಗ್, ಕ್ರಿಮೇಟಿಂಗ್, ಎವ್ರಿಥಿಂಗ್, ನ್ಯೂಟರಿಂಗ್, everything we have to do, and for everything we have to spend so much. Nothing comes free of cost. We have to spend so much for everything. Our time, our energy, money, everything is spent. So nothing is easy. I have undergone 9 surgeries. 9 ಸರ್ಜರಿ ಆಗಿರೋ ದೇಹ, ನಾನು ಹೇಳಿದೆ ಅವರಿಗೆ, ಅದನ್ನು ಹೇಳಿದೆ, ಆ ಪಾಯಿಂಟನ್ನು ಹೇಳಿದೆ, ಬಟ್ ಸ್ಟಿಲ್ ಹಿ ಶೋಡ್ ನೋ ಹ್ಯುಮ್ಯಾನಿಟಿ. ಸೊ ಈ ಥರದ ಇನ್ಸಿಡೆಂಟ್ಸು ಯಾಕೆ ನಡೀತಾ ಇದೆ ನಮ್ಮ ಜಗತ್ತಲ್ಲಿ, ನಮ್ಮ ಸೊಸೈಟಿನಲ್ಲಿ ಅಂತ ನಾವೇ ಕೂತು ಯೋಚನೆ ಮಾಡಬೇಕು. ಸೊ ಈ ವಿಡಿಯೋ ಯಾರಿಗೆ ರೀಚ್ ಆಗುತ್ತೋ ದಯವಿಟ್ಟು ಪೂರ್ತಿಯಾಗಿ ಕೇಳಿ ಆ್ಯಂಡ್ ಹ್ಯುಮ್ಯಾನಿಟಿ ಇಟ್ಕೊಳ್ಳಿ ದಯವಿಟ್ಟು. ಈ ಥರ ಸುಮ್ಮನೆ ಅಬ್ಯೂಸ್ ಮಾಡಬೇಡಿ ಆ್ಯಂಡ್ ಸುಳ್ಳು ಸುದ್ದಿಯನ್ನು ದಯವಿಟ್ಟು ಹರಡಬೇಡಿ. ಥ್ಯಾಂಕ್ ಯು.